ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಾರ್ನಿಂಗ್ಗೆ ಸ್ವಲ್ಪ ಕೆಲಸ ಇರೋದ್ರಿಂದ ಬೇಗ ಎದ್ದಿದ್ದೀನಿ. ಇನ್ನೂ ಏನು ಕೆಲಸನೂ ಆಗಲಿಲ್ಲ. ಗುರುವಾರ ಇವತ್ತು. ಏನು ಅಂತಂದರೆ ಇವತ್ತು ಸಾಕಿ ಬೇರೆ ಮನೆ ಶಿಫ್ಟ್ ಆಗ್ತಿದ್ದಾಳೆ. ಸೊ ಅಲ್ಲಿ ಸ್ವೀಟ್ ಅದೆಲ್ಲ ಮಾಡಬೇಕು ಅಂತ ಮಾಡುವಾಗ ಎಲ್ಲ ತೋರಿಸ್ತೀನಿ. ಒಂದು ಪುಟ್ಟದಾಗಿ ತುಂಬ ಸುಮಾರು ಹೂಗಳು ಬಿಟ್ಟಿತ್ತು ನಮ್ಮ ಗಿಡದಲ್ಲಿ. ಹೇಗಿದೆ ಹೂವು ಇದು? ನನಗೆ ಇಲ್ಲ, ಇದನ್ನು ಮಗ್ಗನ ಕಿತ್ತು ಜಗ್ಗಲ್ಲಿ ಹಾಕಿ ಅರ್ಸೋಸೋದಕ್ಕಿಂತ ಇದು ಈ ಥರ ಬೆಳೆದ್ರೆ ತುಂಬ ಖುಷಿ. ನಾವು ನೆಟ್ಟಿರೋ ಗಿಡ ಹೂವು ಬಿಡ್ತಿದ್ವಿ ಅಂದರೆ ತುಂಬ ಖುಷಿ ಆಗುತ್ತಲ್ವ. ಇನ್ನೊಂದಿತ್ತು, ಅದು ನನ್ನ ಮಗಳು ಕಿತ್ಬಿಟ್ಟಿದ್ದಾಳೆ. ಸೊ ಇದರಲ್ಲಿ ತುಂಬ ಹಾಗಲಕಾಯಿಯೂ ಬಿಟ್ಟಿದೆ. ಒಂದಿನ ವಿಡಿಯೋ ಮಾಡ್ತೀನಿ ನಾನು. ಬೆಳಗ್ಗೆ ಏನು ಕೆಲಸ ಇದೆಯೋ ಅದೆಲ್ಲ ಮುಗಿಸ್ಕೊಂಡು ನಿಮಗೆ ತೋರಿಸ್ತೀನಿ. ಸಾಕಮ್ಮ ಯಾವ ಥರ ಮನೆ ಮಾಡಿದ್ದಾಳೆ ಏನು ಅಂತ. ನನ್ನ ಮಗಳು ಅಲ್ಲೇ ಇದ್ದಾಳೆ, ಅವ್ರ ಮನೆಯಲ್ಲೇ ಇದ್ದಾಳೆ. ಅವಳು ನೆನೆ ಹೋಗಿರೋದು. ಹೋಗಿ ಬರೋಣ ಅಂತ ಇವತ್ತು ರಾಯರ ಮಠಕ್ಕೆಲ್ಲ ಹೋಗೋಣ ಅಂತ. ಫೈನಲಿ ನನ್ನ ಈ ಥರ ರೆಡಿ ಆದೆ. ನೋಡಿ, ಕೆಲವೊಂದು ನಾನೇ ಬೆಳೆದಿರೋ ಅಂಥದ್ದು ಗಿಡದಲ್ಲಿ ಸ್ವಲ್ಪ ಹೂವು ತುಳಸಿ ಎಲ್ಲ ತಗೊಂಬಂದಿದ್ದೀನಿ. ತೋರಿಸ್ತೀನಿ ನೋಡಿ. ಇದು ನಾನೇ ನನ್ನ ಕೈಯಾರ ನೆಟ್ಟಿರೋ ಅಂಥದ್ದು ನೋಡಿ. ಇದು ಎಲೆ ನೋಡಿ, ಏನೋ ಒಂದು ಖುಷಿ ಅಲ್ವಾ. ನಾವೇ ಮನೆಯಲ್ಲಿ ಏನೋ ಒಂದು ಬೆಳೆದಿದ್ದೀವಿ ಗಿಡ ಪಾಟಲ್ಲಿ, ಅದರಲ್ಲಿ ಏನೋ ಒಂದು ಕಿತ್ಕೊಂಡ್ರೆ ಎಷ್ಟು ಖುಷಿ ಆಗುತ್ತಲ್ವಾ. ಇದಾದಮೇಲೆ ನಾನು ಪೂಜೆ ರೆಡಿ ಮಾಡ್ತೀನಿ. ಒಂದು ಕಡೆ ದೇವ್ರ ನೈವೇದ್ಯಕ್ಕೆ ಪಾಯಸ ಮಾಡ್ತೀನಿ. ದೀಪ ಉರಿತಿದೆ ಮನೆಯಲ್ಲಿ. ನೆಕ್ಸ್ಟು ನಾನು ಏನು ಬೇಕು ಅಡುಗೆ ಇದಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊತೀನಿ. ನೈವೇದ್ಯಕ್ಕೆ ಪಾಯಸ, ಅಡುಗೆಗೆ ಮಧ್ಯಾಹ್ನಕ್ಕೆ ಏನಾದರೂ ಮಾಡಬೇಕು, ಅದೆಲ್ಲ ರೆಡಿ ಮಾಡಿಕೊಂಡು ನಿಮ್ಗೆ ವಿಡಿಯೋ ಇದು ಮಾಡ್ತೀನಿ. ನಾವಿರೋದು ಹಳ್ಳಿ ಕಡೆ ಆಗಿರೋದ್ರಿಂದ ಹಾಲು ವರ್ತನೆ ಕೊಡ್ತಾರೆ ಅಂತ ನಾನು ನಿಮ್ಗೆ ಹೇಳಿದ್ದೆ ನೋಡಿ. ಅದಕ್ಕೆ ಕೆನೆಯಲ್ಲಿ ಸ್ವಲ್ಪ ಎಲ್ಲ ಎತ್ತಿಟ್ಕೊತಾ ಇದ್ದೀನಿ. ಅಂದರೆ ತುಪ್ಪ ಮನೇಲೇ ಮಾಡೋಣ ಅಂತ. ಅಲ್ಲಿ ರೌಂಡ್ ಸ್ವಲ್ಪ ಇದಾಗಿದೆ, ಹಾಗಾಗಿ ಇಷ್ಟು ಸಿಕ್ಕಿದೆ. ನನ್ನ ಹಾಲು ಹೆಚ್ಚಾಗಿ ಏನಿಗೂ ತಗೊಳಲ್ಲ, ಹಾಗಾಗಿ ನಾನು ಹಾಲ್ಗಿಲ್ ಏನೂ ಯೂಸ್ ಮಾಡಲ್ಲ. ಸೊ ಇವತ್ತು ಇದು ಮಾಡೋಣ ಅಂತ ದೇವ್ರ ನೈವೇದ್ಯಕ್ಕೆ ಪಾಯಸಗೆಲ್ಲ ರೆಡಿ ಮಾಡಿಕೊಂಡು ನಿಮಗೆ ವಿಡಿಯೋ ಸ್ಕಿಪ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಒಂದು ಕಡೆ ಪಾಯಸ ರೆಡಿ ಆಗ್ತಿದೆ, ಜೊತೆಲಿ ಪಾಯಸ ರೆಡಿ ಆಗ್ತಾ ಇದ್ದಂಗೆ ಪೂಜೆಗೂ ರೆಡಿ ಮಾಡ್ಕೋಬೇಕಲ್ವಾ. ಈಗ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ. ಹೌದು, ತುಂಬ ಜನ ಕೇಳ್ತೀರಾ, ಅಕ್ಕ ನಿಮಗೆ ಮನಸ್ಸಲ್ಲಿ ತುಂಬ ನೋವಿದೆ, ಯಾಕಕ್ಕ ಯಾವಾಗಲೂ ಸೈಲೆಂಟಾಗಿರ್ತೀರಾ, ಏನಾಗಿದೆ? ತುಂಬ ಜನ ಹೇಳ್ತಿದ್ದೀರಾ. ನಾನು ಹೇಳ್ತೀನಿ, ಅದಕ್ಕೆ ನಾನು ನಂಬಿರೋದು ಬರೀ ದೇವರನ್ನೇ ಅಷ್ಟೇ. ಯಾವುದೇ ವೈದಿಕ ಇಲ್ಲ ತಾಂತ್ರಿಕ ಮಾಂತ್ರಿಕ ಅವ್ರನ್ನ ಯಾರು ನಾನು ನಂಬಿಲ್ಲ, ಸರಿನಾ. ನಾನು ಏನು ದೇವ್ರನ್ನ ನಂಬು ನಾನು ಹೋಗ್ತಾ ಇದ್ದೀನೋ ಅದೇ ನನ್ನನ್ನು ಕೈ ಹಿಡಿತಾ ಇರೋದು. ಯಾರೇ ನನಗೇನೇ ತೊಂದರೆ ಮಾಡಕ್ಕೆ ಬಂದ್ರೂ ಅದು ಅವ್ರಿಗೆ ಆಗುತ್ತೆ. ಭಗವಂತ, ಯಾಕಂತಂದರೆ ಸತ್ಯ ಅನ್ನೋದು ಎಲ್ಲಿದೆಯೋ ಅಲ್ಲೇ ಇರೋದು. ಸುಳ್ಳು ಹೇಳ್ಕೊಂಡು ಅವ್ರು ಹಂಗೆ ಮಾಡ್ತಾರೆ, ಇವ್ರು ಹಿಂಗೆ ಮಾಡ್ತಾರೆ, ಇದಾಗ್ಬಿಟ್ಟಿದೆ ಅದಾಗ್ಬಿಟ್ಟಿದೆ ಅಂದರೆ ಎಲ್ಲಿ ಸತ್ಯ ಅನ್ನೋದಿರುತ್ತೆ ದೇವರು ಅಲ್ಲೇ ಇರ್ತಾನೆ. ನನಗೆ ಯಾರು ಏನೇನು ತೊಂದರೆ ಮಾಡ್ತಿದ್ದಾರೋ ನನ್ನ ಕಣ್ಮುಂದೆ ಅನುಭವಿಸ್ತಾರೆ. ನನಗೆ ತುಂಬ ಅಂದರೆ ತುಂಬ, ನಾನು ಕೆಲವೊಂದು ಸರಿ ಯೋಚನೆ ಮಾಡ್ತೀನಿ, ಎಲ್ಲ ಮಾತಾಡ್ಬಿಡೋಣ, ಹೇಳೋಣ ಮನೇಲೆಲ್ಲ ಈ ಥರ ಆಗಿದೆ ಹಂಗೆ ಹಿಂಗೆ ಅಂತ. ಆದರೆ ನಾನು ತುಂಬ ಅವರಿಂದ ನನಗೇನು ತೊಂದರೆ ಆಗಿದೆ, ಏನೇನು ನನಗೆ ಹಿಂಸೆ ಮಾಡಿದ್ರು ಅದೆಲ್ಲ ಪ್ರೂಫ್ ಸಮೇತ ಇಟ್ಕೊಂಡು ಹೇಳೋಣ ಅಂತ, ನನಗೆ ಆ ಪ್ರೂಫ್ ಸಮೇತ ಎಲ್ಲ ಹಳೆ ಮೊಬೈಲ್ಸ್ ಎಲ್ಲ ತೆಗೆದ್ಬಿಟ್ಟು ಹೇಳೋಣ ಅಂತ ಇದು ಮಾಡ್ತೀನಿ. ಬಟ್ ಆದರೆ
ನನಗೆ ಒಂದು ಕಡೆ ಎಲ್ಲಾದರೂ ಹೋಗಲಿ ನಂತರ ಅವ್ರಿಗೂ ಒಂದು ಲೈಫ್ ಇದೆ ಅನ್ನೋದು ನನಗೆ ಮನಸ್ಸಿಗೆ ಇದಾಗ್ತಿರುತ್ತೆ. ಹಂಗೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡಿಕೊಂಡು ಬ್ರಹ್ಮವರಮಯ್ಯಪರಾಯಣಂ ಪವಿತ್ರಾಣಾಂ ಪವಿತ್ರಣ್ಯೋ ಮಂಗಳಾನಾಂಚ ಮಂಗಳಂ ದೈವ. ಎಲ್ಲ ಕೆಲಸ ಮುಗೀತು, ಪೂಜೆನೂ ಮುಗೀತು. ಇವತ್ತು ಗುರುವಾರ ಆಗಿರೋದ್ರಿಂದ ನನಗೊಂದು ಇನ್ಸಿಡೆಂಟ್ ಆಗಿತ್ತು, ಅದನ್ನು ನಿಮ್ಮ ಹತ್ರ ಹಂಚ್ಕೊಳ್ಬೇಕು ಅಂತ ಇದ್ದೀನಿ. ನಾನು ಈ 3 ಡ್ರೆಸ್ಸಲ್ಲಿ ವಿಡಿಯೋ ಮಾಡಿದ್ದೀನಿ. ಫಸ್ಟ್ ಹಾಕಿರೋ ಗ್ರೀನ್ ಡ್ರೆಸ್ಸಲ್ಲಿ ನಾನು ಏನಾಯಿತು ಅಂತಂದರೆ, ನನಗೆ ಸತತವಾಗಿ ಯಾರೋ ಒಂದು ನನ್ನ ಮೇಲೆ ಇದು ವಾಮಾಚಾರ ಪ್ರಯತ್ನ ಪಟ್ಬಿಟ್ಟು ಅದೇನಾಗ್ತಿತ್ತು, ನನಗೆ ಕಾಲು ಎಡವಿಸ್ತಾ ಇದ್ರು. ಒಂದು 7-8 ಟೈಮ್ ಏನೋ ಅದು ನನಗೆ ಆಗಿರೋದು. ಕಾಲು ಆ ಥರ ಊತ ಆಗೋದು, ಮತ್ತು ನಮ್ಮ ಜೊತೆನೇ ಇದ್ದು ನಾಟಕ ಮಾಡೋದು, ಆ ಥರ ಎಲ್ಲ ಆಗ್ತಿತ್ತು ನನಗೆ. ಇವತ್ತು ನೆನ್ನೆ ಏನಾಗಿದೆ ಅಂದರೆ, ದೇವ್ರಿಗೆ ಪೂಜೆ ಮಾಡೋಣ ಅಂತ ಎಲ್ಲ ಪೂಜೆಗಳು ಮಾಡಿಬಿಟ್ಟು ಹೊರಗಡೆ ಹೋದೆ. ನಾನು ಹೊರಗಡೆ ಎಣ್ಣೆ ಖಾಲಿ ಆಗಿತ್ತು, ತೊಗೊಂಬರೋಣ ಅಂತ ಹೋದೆ. ಯಾವತ್ತೂ ನನಗೆ ಆ ಕಾಲು ಎಡುವುದು ಅವ್ರ ಜೊತೆ ಮಾತು ಬಿಟ್ಬೇಡ ನನಗೆಲ್ಲ ಸ್ವಲ್ಪ ಇದಾಗ್ತಿತ್ತು. ಸೊ ನನಗೆ ಏನೋ ಫೋನ್ ಮಾತಾಡಿಕೊಂಡು ನಾನು ಯಾರ ಜೊತೆನೋ ಮಾತಾಡ್ಕೊಂಡು ಬರ್ತಾಯಿದ್ದೆ. ನಾನು ಸಡನ್ನಾಗಿ ಅಲ್ಲಿ ಜಾರಿ ಫುಲ್ ಬಿದ್ದುಬಿಟ್ಟೆ. ನಾನು ಬಿದ್ದುಬಿಟ್ಟು ಕಾಲು ಸ್ವಲ್ಪ ಇದಾಗಿ ತೊಂದರೆ ಆಗಿ ನನಗೆ ಮತ್ತೆ ಕಾಲು ಅದೇ ಥರ ಇದಾಗಿದೆ. ಸೊ ನಾನು ಹೇಳೋದೊಂದೇ, ಅದು ಥರ ಎಲ್ಲ ಮಾಡಿ ಅವ್ರಿಗೆ ಅದೇನು ಬರುತ್ತೋ ಅದೇನು ಸಿಗುತ್ತೋ ಗೊತ್ತಿಲ್ಲ. ಅದೇ ಭಗವಂತ ಮಾತ್ರ ನ್ಯಾಯ ಯಾವುದು ಪುಣ್ಯ ಯಾವುದು, ನನಗೆ ಏನು ನಾನು ವಿಡಿಯೋ ಮಾಡದೇ ಇರೋ ಥರ ಇದು ಮಾಡೋದು, ಮತ್ತು ನನಗೆ ಮನಸ್ಸಲ್ಲಿ ಭಯ ಹುಟ್ಟಿಸೋ ಥರ ಇದಾಗೋದು, ಮತ್ತು ನನಗೆ ಏನು ಅಂತಂದರೆ ಯೋಚನೆಗಳೇ ಬೇರೆ ಕಡೆ ಕರ್ಕೊಂಡು ಹೋಗೋದು, ಆ ಥರ ಎಲ್ಲ ಆಗ್ತಾ ಇದೆ. ಸೊ ನನಗೆ ಏನಾದರೂ ಜೀವನಕ್ಕೆ ತೊಂದರೆ ಅನ್ನೋದು ಆದರೆ ನನ್ನ ಲೈಫ್ಗೆ, ನನ್ನ ಪ್ರಾಣಕ್ಕೆ, ಇಂಥವರೇ ಕಾರಣ ಅಂತಲೂ ನಾನು ಬರೆದಿಟ್ಟಿದ್ದೀನಿ. ಸೊ ನಾನು ಯಾರಿಗೂ ತೊಂದರೆ ಕೊಟ್ಟಿಲ್ಲ, ನಿಮ್ಮ ತಂಟೆಗೂ ನಾನು ಬಂದಿಲ್ಲ, ನೀನು ವೈಯಕ್ತಿಕ ವಿಚಾರಗಳಿಗಾಗಲಿ ನಾನು ಬಂದಿಲ್ಲ. ನನ್ನ ತಂಟೆಗೆ ಅಷ್ಟೇ ನೀವು ಬರೋಕ್ಕೆ ಹೋಗಬೇಡಿ. ನಾನು ಅಷ್ಟು ನನಗೆ ನೊಂದಿದೆ, ನೊಂದು ಬಿಂದೋಗಿದ್ದೀನಿ. ಇನ್ನೂ ನಾನು ವರಸ್ಟಾಗಿ ಮಾತಾಡ್ಕೊಂಡು ಬಂದು ಕೂತ್ಕೊಂಡ್ರೆ ಅದು ಎಲ್ಲೋ ಹೋಗಿ ಎಲ್ಲೋ ಮುಟ್ಬಿಡುತ್ತೆ. ಹಂಗಾಗಿ ನಾನು ಸುಮ್ಮನೆ ಇದ್ದೀನಿ, ಬೇಡ 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 ಅಂತ ಅವರೇ ಬೇಕಂತಾನೆ ಕೆಣಕ್ತಾ ಇರೋದು ನನ್ನನ್ನು. ನಾನು ಎಷ್ಟು ನೋವು ತಿಂದಿದ್ದೀನೋ 2-3 ವರ್ಷಗಳಿಂದ, ಅಷ್ಟೇ ನೋವು ಅವರು ಅನುಭವಿಸ್ತಾರೆ, ಅವರು ನೋವು ತಿಂತಾರೆ. ಸುಮ್ಮನೆ ಅಂತೂ ನಾನು ಕಣ್ಣಲ್ಲಂತೂ ನೋಡದೆ ಅಂತೂ ಹೋಗೋದಿಲ್ಲ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.